ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅವಮಾನಿಸಲಾದ ದೃಶ್ಯದ ಫೇಸ್ಬುಕ್ ಲಿಂಕ್ ಅನ್ನ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿದ ಆರೋಪದ ಮೇರೆಗೆ ವ್ಯಕ್ತಿಯೋರ್ವನನ್ನ ದಾಂಡೇಲಿ ಪೊಲೀಸರು ಬಂಧಿಸಿದ್ದಾರೆ. ದಾಂಡೇಲಿಯ ಗಾಂಧಿನಗರದ ನಿವಾಸಿ ದುಲೈ ಸಾಹೇಬ್ ಮುನೀರ್ ಸಾಬ್ ಸವಣೂರು ಎಂಬಾತನೇ ಬಂಧಿತ ವ್ಯಕ್ತಿಯಾಗಿದ್ದಾನೆ. ಈತನು ಹಮ್ ಸಾಥ್ ಸಾಥ್ ಹೇ ವಾಟ್ಸ್ಆಪ್ ಗ್ರೂಪ್ನಲ್ಲಿ ತನ್ನ ಮೊಬೈಲ್ ಸಂಖ್ಯೆ 9741270171 ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಎದುರು ಮಂಡಿ ಊರಿ ಕುಳಿತು ಕೈ ಮುಗಿದ ರೀತಿಯ ಮತ್ತು ಪಾಕಿಸ್ತಾನದ ಧ್ವಜಗಳನ್ನು ಹಿಡಿದು ಸಾಲಾಗಿ ನಿಂತಿರುವ ಜನರು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಶೂ ಎಸೆಯುತ್ತಿರುವುದು ಮತ್ತು ಅವರು ಓಡಿ ಹೋಗುತ್ತಿರುವ ದೃಶ್ಯದ ಲಿಂಕ್ ಹಾಗೂ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಗ್ಗದಿಂದ ಕಟ್ಟಿ ಎಳೆದುಕೊಂಡು ಹೋಗುತ್ತಿರುವ ದೃಶ್ಯದ ಫೇಸ್ಬುಕ್ ಲಿಂಕ್ ಅನ್ನು ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿದನು. ಇದು ಎರಡು ವರ್ಗಗಳ ಮಧ್ಯೆ ದ್ವೇಷ ಹಾಗೂ ಸಂಘರ್ಷಕ್ಕೆ ಮತ್ತು ಮತೀಯ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿಯೂ ಎರಡು ಸಮುದಾಯದ ಜನರಿಗೆ ಪ್ರಚೋದಿಸುವಂತೆಯೂ ಹಾಗೂ ಸಾರ್ವಜನಿಕರ ಶಾಂತಿ ಕದಡುವ ತರಹದ ರೀತಿಯಲ್ಲಿ ಮಾಡಿರುತ್ತಾನೆ. ಎರಡು ವರ್ಗದವರನ್ನು ಉದ್ರೇಕಗೊಳಿಸಿ ದೊಂಬಿ ಅಪರಾಧ ನಡೆಯಲೆಂದು ಅಥವಾ ನಡೆಯುವ ಸಂಭವ ಇದೆ ಎಂದು ಗೊತ್ತಿದ್ದರೂ ಸಹ ಎರಡು ವರ್ಗಗಳ ಜನರನ್ನು ಉದ್ರೇಕಿಸಿರುತ್ತಾನೆ ಹಾಗೂ ಎರಡು ಧರ್ಮದವರ ಮೇಲೆ ವೈರತ್ವದ ಭಾವನೆಯನ್ನ ಮೂಡಿಸುವಂತಹ ಫೇಸ್ಬುಕ್ ಲಿಂಕ್ ಅನ್ನು ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿರುವುದಕ್ಕೆ ದುಲೈ ಸಾಹೇಬ್ ಮುನೀರ್ ಸಾಬ್ ಸವಣೂರು ಈತನನ್ನು ಬಂಧಿಸಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.